में ऑलरेडी पहुंच चुके हैं। अल्हम्दुलिल्लाह उसके रूम्स बहुत अच्छे हैं, वहाँ के फ़ोटोज़ भेजे हैं पूरे, और पूरे दुआ भी कर रहे हैं। हमारे इंस्पेक्टर्स भी पूरा अच्छी तरीके से काम कर रहे हैं। तमाम को नसूख कार्ड्स मिल गया, जो पहली फ्लाइट में 430 गए थे, जो नसूख कार्ड्स मिले थे, इस बार पूरों को रूम्स मिल गए। और अल्हम्दुलिल्लाह पूरे उम्रे पे भी हमारे जितने भी फर्स्ट फ्लाइट के हाजी थे वो उम्रे पे भी जाके अल्हम्दुलिल्लाह पूरा अब तक का जो है अल्हम्दुलिल्लाह रूम के ताल्लुक से, बिल्डिंगों के ताल्लुक से बड़ा अच्छा रिपोर्ट आई है। अल्लाह सुब्हान व तआला जितने भी जा रहे हैं खुशी जाके खुशी वापस आए। ಕರ್ನಾಟಕ ರಾಜ್ಯ ಹಜ್ ಕಮಿಟಿಯಿಂದ ಬಹುಶಃ ಈ ವರ್ಷ ಪವಿತ್ರವಾದ ಹಜ್ ಯಾತ್ರಿಗಳಿಗೆ ಬಹುಶಃ ಇವತ್ತು ಯಾರಲ್ಲಿ ಹೋಗ್ತಾರ ಅದಕ್ಕೆ ಇಲ್ಲಿಂದ ಬೀಲ್ ಕೊಡುವ ಸಂಬಂಧಪಟ್ಟಲ್ಲಿ ಅವರು ಅಲ್ಲಿಗೆ ಹೋಗಿ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಮತ್ತು ಹಿಂತಿರುಗಿ ಬರುವಲ್ಲೂ ಕೂಡ ಏನು ಜವಾಬ್ದಾರಿ ವಹಿಸಿದ್ದಾರೆ ಆ ಜವಾಬ್ದಾರಿ ಒಂದು ಅತ್ಯಂತ ಪ್ರಾಮಾಣಿಕತೆಯಿಂದ, ಅತ್ಯಂತ ಬದ್ಧತೆಯಿಂದ, ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದಾರೆ. ನಾನಿದರ ಅಧ್ಯಕ್ಷರಾಗಿದ್ದ ಟಿಪ್ಪೂರ್ ಅವರನ್ನು, ನಮ್ಮ ಡೈರೆಕ್ಟರ್ಗಳನ್ನು, ಎಲ್ಲ ಸದಸ್ಯರನ್ನು ಮತ್ತು ಎಲ್ಲ ಅಧಿಕಾರಿ ವರ್ಗದವರನ್ನು ಮತ್ತು ಕಾರ್ಯಕ್ರಮ ಬೆಂಗಳೂರಿನ ಮತ್ತು ಬೇರೆ ಬೇರೆ ಜಿಲ್ಲೆಯಲ್ಲ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಯಾವುದೇ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರೂ ಅಭಿನಂದಿಸಿ ಬಹುಶಃ ಬರುವಂಥ ಕಷ್ಟಗಳಿಗೆ ಎಲ್ಲ ಒಂದು ರೀತಿಯಿಂದ ಎರಡನೇದು ಮಂಗಳೂರಿನಲ್ಲಿ ಕೂಡ ಈಗಾಗಲೇ ಬಹುಶಃ ಇವತ್ತು ನಮ್ಮ ಅಲ್ಲಿ ಸ್ಥಳವನ್ನು ಬಹುಶಃ ಇವತ್ತು ಖರೀದಿಸಿ ನಮಗೆ ದಾನ ಮಾಡಲಿಕ್ಕೆ ಮಾಡಿದ್ದಾರೆ. ಈ ಹಜ್ ಕಮಿಟಿ ಮುಖಾಂತರ ಈಗಾಗಲೇ 10 ಕೋಟಿ ಸ್ಯಾಂಕ್ಷನ್ ಆಗಿದೆ. ಹಜ್ ಕಮಿಟಿ ನಮ್ಮ ಮಂತ್ರಿಯಾದ ರಹೀಮ್ ಖಾನ್ ಅವರು, ಮೈನಾರಿಟಿ ಮಿನಿಸ್ಟರ್ ನಮ್ಮ ಜಮೀರ್ ಅಹಮದ್ ಅವರು, ನಸೀರ್ ಅವರು, ಟಿಪ್ಪು ಜೈನ್ ಅವರು ಎಲ್ಲರೂ ಸೇರಿಕೊಂಡು ನಮಗೆ ಸಂಪೂರ್ಣ ಜಿಲ್ಲೆಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಯಾವ ರೀತಿ ಬರಬೇಕು ಅದಕ್ಕೆ ಕರ್ನಾಟಕ ರಾಜ್ಯ ಹಜ್ ಕಮಿಟಿಯ ಮಾರ್ಗದರ್ಶನದಲ್ಲಿ ಅವರು ಸೂಚಿಸಿದ ರೀತಿಯಲ್ಲೇ ಪವಿತ್ರವಾದ ಭವ್ಯವಾದ ನಿರ್ಮಿಸಲಾಗುವುದು. ಇದಕ್ಕೆ ಅನುದಾನ ಬಿಡುಗಡೆ ಮಾಡಿದಂಥ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲರ ಪರವಾಗಿ ನಾನು ಶುಭಾಶಯ ಸಲ್ಲಿಸ್ತೇನೆ. ಹೋದ ಸರಿಗಿಂತ ಸಂಖ್ಯೆ ಈ ಸರಿ ಜಾಸ್ತಿನೂ ಆಗಿದೆ. ಈ ಸರಿ ವ್ಯವಸ್ಥೆನೂ ಕೂಡ ಈಗ ಬೆಸ್ಟ್ ಮಾಡಿದ್ದಾರೆ. ಏನು ಹೇಳಕ್ಕೆ ಅದಕ್ಕೆ ಅಭಿನಂದಿಸ್ತೇನೆ. ಯಾಕೆಂದರೆ ಒಂದು ವ್ಯವಸ್ಥೆ ಮಾಡುವಷ್ಟು ನೋಡುವ ಮನಸ್ಸು ಆಗ್ತದೆ. ಅದರ ಹಿಂದೆ ಪಟ್ಟಂಥ ಶ್ರಮ, ಪಟ್ಟಂಥ ಜವಾಬ್ದಾರಿ ಮತ್ತು ಅದರ ರಿಸ್ಕ್ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನೀವೆಲ್ಲರೂ ಸೇರಿ ಮಧ್ಯೆಯವರಿಗೆ ಬೈಯುವಂತು. ಆದ ಕಾರಣ ಎಲ್ಲ ರೀತಿ ನೋಡಿಕೊಂಡು ಎಷ್ಟು ಮ್ಯಾಕ್ಸಿಮಮ್ ಮಾಡಲಿಕ್ಕೆ ಸಾಧ್ಯ ಅಷ್ಟು ಮಾಡೇ ಮಾಡಿರ್ತಾರೆ. ಕೆಲವೊಮ್ಮೆ ಹ್ಯೂಮನ್ ಎರರ್ ಆಗಿ ನಾವೆಲ್ಲ ಮನುಷ್ಯರು ಹೆಚ್ಚು ಕಮ್ಮಿ ಕೆಲವೊಂದು ಕಡೆ ಹಾಗೆ ಆಗ್ತದೆ. ಇಷ್ಟು ಕ್ರೌಡ್, ಇಷ್ಟು ವ್ಯವಸ್ಥೆ ಮಾಡುವ ಅದನ್ನು ನಾವು ಸಹಿಸಿಕೊಳ್ಬೇಕು, ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಮಾಡ್ತಾರೆ ಎಂಬ ವಿಶ್ವಾಸ ಇದೆ. ಸರ್, ಒಂದು ಟಿಪ್ಪು ಅವರು ಮತ್ತು ಹಜ್ ಕಮಿಟಿ ಮೆಂಬರ್ಸು ಎಲ್ಲರೂ ಸೇರಿ ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೂ ಕೂಡ ತಾವು ಇವತ್ತು ಬಂದಿದ್ದೀರಾ, ತಮಗೆ ಹೇಗೆ ಅನಿಸ್ತಿದೆ ವ್ಯವಸ್ಥೆಗಳು ಮತ್ತು ಇಲ್ಲಿನ ಜನಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ ವಿಶೇಷವಾಗಿ? ನಾನು ವ್ಯವಸ್ಥೆಯನ್ನು ಕಳೆದ ವರ್ಷ ಕೂಡ ಚೆನ್ನಾಗಿ ಮಾಡಿದ್ರು. ಈ ವರ್ಷ ಹೊರಗಿಂದ ನೋಡುವಾಗ ಜನಸಾಮಾನ್ಯರ ಒಂದು ಉತ್ಸಾಹ, ಅವರ ಭಕ್ತಿ, ಅವರ ಕುಟುಂಬ ಹೋಗುವಾಗ ನೀಡುವಂಥ ವ್ಯವಸ್ಥೆ, ಇದನ್ನು ಜನ ಅತ್ಯಂತ ಸಂತುಷ್ಟರಾಗಿದ್ದಾರೆ. ಬರ್ತದೆ. ನಾನು ಎಲ್ಲ ಅಜ್ಜಾತಿಗಳ ಕುಟುಂಬಸ್ಥರಿಗೆ ಹೇಳೋದು ಇಷ್ಟೇ, ಒಂದು ಕಡೆ ಈ 30-40 ಲಕ್ಷ ಜನ ಸೇರುವಾಗ ಸಡನ್ನಾಗಿ ಹಿಂದೆ ಬರುವಾಗ ಕೆಲವೊಂದು ಸಮಸ್ಯೆ ಹಾಗೇ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಯಾರ ಒಂದಿಬ್ಬರು ಕೆಲವು ಹೇಳಿದ್ರಂತ ಹೇಳಿಕೊಂಡು ಮಾತುಗಳಿಗೆ ವಾಟ್ಸಪ್ನಲ್ಲಿ ಆ ಮಾಧ್ಯಮದೆಲ್ಲ ಬಹುಶಃ ಯಾವುದು ಕೂಡ ನೆಗೆಟಿವ್ ವಿಚಾರ ಹಾಕಲಿಕ್ಕೆ ಹೋಗಬೇಡಿ. ಇದನ್ನು ಏನು ಕೂಡ ಪ್ರಯೋಜನ ಆಗುವುದಿಲ್ಲ.